ಚಾಲೆಂಜಿಂಗ್ ಇರೋಂಥ ಕೆಲಸಗಳು ಮಾಡುವಾಗ್ಲೇ ನಾವ್ ಇಂಪ್ರೂವ್ ಆಗ್ತೀವಂತೆ. ನೋಡುವ, ಮಾಡ್ಬೇಕಾ? ಅದೇ ಒಂದೆಲ್ಲ ಆದ್ರೆ ಇದೆಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ. ವೆಚ್ಚಿ ಆಗ್ಬೇಕು. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ವಿಡಿಯೋ ಬ್ಲಾಗ್. ಇನ್ ಮುಂದೆ ರೆಗ್ಯುಲರ್ ಆಗಿ ಫಿಟ್ನೆಸ್ ಬ್ಲಾಗ್ಸ್ ನ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಇಷ್ಟು ದಿನ ನನ್ನ ಸಣ್ಣ ಪುಟ್ಟ ಮಿನಿ ಬ್ಲಾಗ್ಸ್ ನೀವು ಸಪೋರ್ಟ್ ಮಾಡಿದಿರಾ. ಸೊ ವೈ ನಾಟ್ ಸ್ವಲ್ಪ ಎಕ್ಸ್ಟ್ರಾ ಅಂತ ಹೇಳಿ ಸ್ಟಾರ್ಟೆಡ್. ಸೊ ಈ ಬ್ಲಾಗ್ಸ್ ಅಲ್ಲಿ ಡೆಫಿನೆಟ್ಲಿ ನನ್ನ ಫಿಟ್ನೆಸ್ ಜರ್ನಿ ನಾನು ನಿಮ್ ಜೊತೆ ಶೇರ್ ನೋಡುವ ಹೇಗೆ ಹೋಗುತ್ತೆ. ನನ್ನಿಂದ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋದು ಕೂಡ ಡೆಫಿನೆಟ್ಲಿ ಐ ವಿಲ್ ಡೂ ಮೈ ಬೆಸ್ಟ್. ಹಾಗೆ ನಿಮ್ಮಿಂದ ಕೂಡ ನನ್ಗೆ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೌ ದಿಸ್ ಗೋಸ್. ಡೆಫಿನೆಟ್ಲಿ ಸ್ಟ್ಯಾಂಡ್ ಮೈಕ್ ಇದೆಲ್ಲ ನಮಗೆ ಜಿಮ್ ಅಲ್ಲಿ ಹೊಸದು. ಸ್ಟ್ಯಾಂಡ್ ಓಕೆ ಯೂಸ್ ಮಾಡ್ತಿದ್ದೆ, ಬಟ್ ಮೈಕ್ ಅಂತೂ ಡೆಫಿನೆಟ್ ಯೂಸ್ ಆಗುತ್ತೆ. ಏನೋ ಒಂದು ಮಾಡೋದ್ರಿಂದ ಇನ್ನೊಬ್ರು ಪ್ರಾಬ್ಲಮ್ ಆಗದೆ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಯಾಕೆ ಮಾಡ್ಬಾರ್ದು ಅಲ್ವಾ? ಸೊ ನೋಡುವ, ವಿಡಿಯೋ ರೆಕಾರ್ಡ್ ಮಾಡೋದು ಕಷ್ಟ ಅಲ್ಲ, ಮಾತಾಡ್ತಾ ವಿಡಿಯೋ ರೆಕಾರ್ಡ್ ಮಾಡೋದಿದೆಯಲ್ಲ ಅದೇ ಕಷ್ಟ. ಯಾವ್ದೋ ಬೇರೆನೆ ಪ್ಲಾನೆಟ್ ಅಂತ ಬಂದಿರೋ ತರ ನೋಡ್ತಾರೆ ಗುರು. ಇಲ್ಲಿ ಏನ್ ಕುಡಿತಿರೋ ಬಿಡ್ತಿರೋ ನೀರಂತೂ ಚೆನ್ನಾಗ್ ಕುಡೀರಿ. ಅದ್ರೂ ವರ್ಕೌಟ್ ಮಾಡುವಾಗ ಡೆಫಿನೆಟ್ಲಿ ನೀರಿನ ಅವಶ್ಯಕತೆ ತುಂಬಾನೇ ಇದೆ. ಸಾಕಷ್ಟು ಜನಕ್ಕೆ ಬೇಗ ಸುಸ್ತಾಗೋದಕ್ಕೆ ಒಬ್ಬ ಮೇನ್ ರೀಸನ್ ಅಂತ ಹಿಂಗೆ ಕತೆ. ಲಿಟ್ರಲಿ ಯಾವ್ದೋ ಮೂಲೆಯಲ್ಲಿ ಬಂದ್ಬಿಟ್ಟಿದ್ದೀನಿ, ಬಟ್ ಮೂಲೆನೂ ನೆಮ್ಮದಿ ಇಲ್ಲ ಗುರು.